ಯಾವ್ಯಾವ ಕಡೆಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲೆಲ್ಲ ಫೋನ್ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ. ಗಿಡಗಳನ್ನು ಮಾಡಿ ಕೊಡ್ತಿದ್ದೀನಿ. ಇವಾಗ ಮತ್ತೆ ಪಾಟ್ ಎಲ್ಲ ಮತ್ತೆ ಅವರಿಗೆ ತಗೊಂಡೋಗಿ ಗಿಡಗಳನ್ನ ನಟ್ಟು ಇದ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಮೇಡಮ್ ಪಾಟ್ ಮಾಡಿ ಕೊಡಿ ಅಂತ ಇದ್ದಾರೆ. ಈಗ ಒಂದೊಂದು ಪಾಟ್ ತಂದು ಅದು ಪಾಟ್ ಸಹಿತ ಕೊಡ್ತಾ ಇದ್ದೇನೆ. ಇದೆಲ್ಲ ಫುಲ್ ತೆಗಿ. ಕೆಲವರು ಹೇಳ್ಸ್ಕೊಡು ಏನಂತ ಗೊತ್ತಂಡ, ಈ ಬೇರೆಲ್ಲ ತೆಗಿದ್ರೆ ಗಿಡ ಹಾಳಾಗುತ್ತೋ ಎಲ್ಲ ಇದಾಗುತ್ತೋ ಅಂತ ಹೆದರ್ಕೊಳ್ತಾರೆ. ಇಲ್ಲ, ಇದ್ ಮಾಡಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಗಿಡಗಳಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಬಹುಶಃ ಈ ಪ್ರೇಮಾ ಮೇಡಮ್ ಅಂತವರ ಒಂದು ಸಾಧನೆ ಒಂದು ಸಾಮಾನ್ಯ ಮಹಿಳೆಯರಿಗೆ ಬಹಳ ಸ್ಫೂರ್ತಿ. ಒಂದು ಹಳ್ಳಿಗಾಡಿನಲ್ಲಿ ಇವತ್ತು ಬದುಕು ಕಷ್ಟ ಅನ್ನೋರಿಗೆ ಒಂದು 10 ಸೆಂಟ್ಸ್ ಜಾಗ, ಅದರಲ್ಲಿ ಇವ್ರು ಹೇಳಿದ್ರು ಈಗ ಮಲ್ಲಿಗೆ ಕೃಷಿಯ ಮೂಲಕ ಅವರು ಮಕ್ಕಳಿಗೆ ಓದಿಸಿದ್ದಾರೆ. ಈ ಮನೆ ಕಟ್ಟುವಾಗ ಫೌಂಡೇಶನ್ ಹಾಕುವಾಗ ಇದರ ಸ್ಲಾಬ್ ಹಾಕ್ಲಿಕ್ಕೂ ಕೂಡ ಈ ಮಲ್ಲಿಗೆ ಹಣ ಇದರಿಂದ ಮಲ್ಲಿಗೆಯಿಂದಲೇ ಮನೆ ಕಟ್ಟಿದ್ದೇವೆ, ಮಕ್ಕಳಿಗೆ ಇಂಜಿನಿಯರ್ ಓದಿಸಿದ್ದಾರೆ. ಫಸ್ಟ್ ಮೊದಲು ಹೂಗು ಬೆಳೆ ತಗೊಂಡು ಹೋಗಿ ಫಸ್ಟಿಗೆ ಆನೆಗೋಡೆ ಗಣಪತಿ ಕೊಟ್ಟೆ. ಆಮೇಲೆ ಧರ್ಮಸ್ಥಳ ಸಂಘದಿಂದ ನಾವಲ್ಲೊಂದು ಟ್ರಿಪ್ ಹೋಗಿದ್ದೇವೆ. ಅಲ್ಲಿ ನಮ್ಗೆ ಹೆಗ್ಡೆ ಅವರಿಗೆ ಹಾರ ಮಾಡಿ ಹೆಗ್ಡೆ ಅವ್ರ ತಲೆ ಕೊರಳಿಗೆ ಹಾಕಿದೆ. ಮತ್ತೆ ಎಲ್ಲೆಲ್ಲೋ ಹೋಗಿ ಬಟ್ಟೆ ಅಂಗಡಿಯಲ್ಲೆಲ್ಲ ಹೋಗಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಬಂದು ಒಂದು ನಮ್ದಾಯಿ ಸ್ವಾವಲಂಬಿ ಬದುಕು ನಾವು ಕೊಂಡ್ಕೊಳ್ಳುವ ಅಂದೇಳಿ ಅದಕ್ಕೆ ಯಜಮಾನ್ರ ಹತ್ರ ಮಲ್ಲಿಗೆ ಗಿಡ ನಡುವ ಅಂದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಕುಂದಾಪುರದ ಪಕ್ಕದ ಕುಂಬಾಶಿ ಗ್ರಾಮದಲ್ಲಿದ್ದೇನೆ. ಕುಂಬಾಶಿ ಗಣಪತಿ ದೇವಸ್ಥಾನಕ್ಕೆ ನೀವೆಲ್ಲರೂ ಕೂಡ ಬಂದಿರ್ತೀರಿ. ಅದರ ಪಕ್ಕದ ಒಂದು ಮನೆಗೆ ಬಂದಿದ್ದೇನೆ. ನನಗೆ ತುಂಬ ಜನರು ಈ ಭಾಗದ ವೀಕ್ಷಕರಿದ್ದೀರಿ, ಕುಂದಾಪುರ, ಉಡುಪಿ, ಬೈಂದೂರು ಈ ಭಾಗದವರೆಲ್ಲರೂ ಕೂಡ. ನಿಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರುವಂಥ ಕಂಟೆಂಟ್, ಪ್ರಮುಖವಾಗಿ ಮನೆಯಲ್ಲಿ ಸ್ವಾಉದ್ಯೋಗ ಮಾಡ್ತಿರುವಂಥ ಮಹಿಳೆಯರಿಗೆ, ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ, ಮಲ್ಲಿಗೆ ಕೃಷಿ ಆಲ್ರೆಡಿ ಮಾಡ್ತಿರೋರು ಎಲ್ಲರಿಗೂ ಕೂಡ ಈ ವಿಡಿಯೋ ದಾರಿದೀಪ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನಿರುವಂಥದ್ದು ಸುಮಾರು 20 ವರ್ಷದಿಂದನೇ ಮಲ್ಲಿಗೆ ಕೃಷಿಯನ್ನು ತಾರಸಿಯಲ್ಲಿ ಮೊದಲ ಬಾರಿ ಮಾಡಿರುವಂಥ ಪ್ರೇಮಾ ಮೇಡಮ್ ಅವರ ಮನೆಯಲ್ಲಿದ್ದೇನೆ. ಇಲ್ಲಿ ನಿಮಗೆ ಕಾಣ್ತಿರೋದು ಕೇವಲ 10 ಸೆನ್ಸ್ ಜಾಗದಲ್ಲಿ ಒಂದು ಮಲ್ಲಿಗೆ ಕೃಷಿ, ಅದರ ಜೊತೆಗೆ ಮಲ್ಲಿಗೆ ಗಿಡ, ಸಣ್ಣ ಗಿಡದಿಂದ ದೊಡ್ಡ ಗಿಡದವರೆಗೆ ಯಾವ್ಯಾವ ರೀತಿಯ ಗಿಡಗಳನ್ನೆಲ್ಲ ಮಾಡ್ಬೋದು, ಅದರ ಜೊತೆಗೆ ಮಲ್ಲಿಗೆ ಬಾಧಿಸುವಂಥ ರೋಗಗಳು, ಅದರಲ್ಲಿ ಆಗುವಂಥ ಇನ್ಕಮ್ಗಳು, ಅದಕ್ಕಾಗುವಂಥ ಗೊಬ್ಬರಗಳು, ಇದೆಲ್ಲದರೂ ಕೂಡ ತುಂಬ ಹರಿದು ಕುಡಿದಿರುವಂಥ ವಿಷಯ ಇದು. ಅದರಿಂದಾಗಿ ಈ ಸಬ್ಜೆಕ್ಟ್ನ ಎಲ್ಲ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ಕಾಣ್ತಿರುವಂಥದ್ದು ಅಂಗಳದಲ್ಲಿ ಮಲ್ಲಿಗೆ, ಇವರ ತಾರಸಿ ಮೇಲೆಯೂ ಕೂಡ ಮಲ್ಲಿಗೆ ಕೃಷಿ ತುಂಬ ಸುಂದರವಾಗಿ ಬೆಳೆದಿರುವಂಥದ್ದು ನೀವು ಕಾಣ್ಬೋದು. ತುಂಬ ಜನರಿಗೆ ಈ ಭಾಗದವರಿಗೆ, ನೀವು ಯಾರ್ಯಾರು ನೋಡ್ತಾ ಇದ್ದೀರಿ ಉಡುಪಿ ಭಾಗದವರು, ನೀವು ತುಂಬ ಜನರು ನನಗೆ ಫೋನ್ ಮಾಡ್ತಿರ್ತೀರಿ ತುಂಬ ಬಾರಿ, ಮಲ್ಲಿಗೆ ಗಿಡ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ನಮ್ಮದು ಬೆಳ್ತಂಗಡಿಯೋ ಅಥವಾ ಅದಕ್ಕಿಂತ ಆ ಕಡೆನೇ ಎಲ್ಲೋ ನರ್ಸರಿಗಳಿದ್ದಾಗ ಅಲ್ಲಿ ತೊಗೊಂಡು ಹೋಗ್ಲಿಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಭಾಗದ ಕಂಟೆಂಟನ್ನು ನಿಮಗೆ ಮಾಡಿ ತೋರಿಸ್ತಿರುವಂಥದ್ದು. ಆ ಕಾರಣಕ್ಕೋಸ್ಕರ ಈ ಭಾಗದ ಎಲ್ಲ ಕೃಷಿ ಗ್ರೂಪ್ಗಳಿಗೆ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಕಂಟೆಂಟ್ನ ಶೇರ್ ಮಾಡಿ. ನಿಮಗೂ ಕೂಡ ಖಂಡಿತವಾಗಿ ಈ ಕಂಟೆಂಟ್ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಬನ್ನಿ ಪ್ರೇಮಾ ಮೇಡಮ್ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಪ್ರೇಮಕ್ಕ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀವಿ. ಇವತ್ತು ತುಂಬ ಮಹಿಳೆಯರ ಒಂದು ಸ್ವಾವಲಂಬನೆ ಕೆಲಸ ಮಲ್ಲಿಗೆ, ಸ್ವತಂತ್ರವಾಗಿ ಅವರೇ ಹೆಚ್ಚು ಒಂದು ಸ್ಮಾರ್ಟ್ ಕೆಲಸ ಅಂತ ಹೇಳ್ಬೋದು. ಭಾರಿ ಬೆವರು ಸುರಿಸ್ಕೊಂಡು ಇನ್ನೆಲ್ಲೆಲ್ಲೋ ತೋಟದಲ್ಲೋ ಕೆಲಸ ಮಾಡಬೇಕು ಅಂತ, ಸಣ್ಣ ಜಾಗದಲ್ಲೂ ಕೂಡ ಚೆನ್ನಾಗಿ ಕೃಷಿ ಮಾಡ್ಬೋದು ಅಂತ ಕರಾವಳಿ ಭಾಗಕ್ಕೆ ತೋರಿಸಿಕೊಟ್ಟಿರುವಂಥ ಒಂದು ಸಬ್ಜೆಕ್ಟ್ ಇದು. ಅದನ್ನು ಸುಮಾರು 20 ವರ್ಷದಿಂದ ನೀವು ಪ್ರಾರಂಭ ಮಾಡಿ ನಿಮ್ಮ ತುಂಬ ವೀಡಿಯೋಗಳನ್ನು ನೋಡಿದ್ದೇನೆ ಯೂಟ್ಯೂಬ್ಗಳಲ್ಲೆಲ್ಲ ಕೂಡ. ತುಂಬ ಜನರಿಗೆ ನೀವು ಗೈಡೆನ್ಸ್ ಮಾಡ್ತೀರಿ, ತುಂಬ ಜನರಿಗೆ ಗಿಡಗಳನ್ನು ಕೊಡ್ತೀರಿ. ಈ ರೀತಿ ಒಂದು ಸಿಚುವೇಶನ್ಸ್ಗಳಿದೆಲ್ಲ. ಈಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀವು ದೊಡ್ಡವರಾದ್ಮೇಲೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಟೀಚರ್, ಲೆಕ್ಚರ್, ಇಂಜಿನಿಯರಿಂಗ್, ಡಾಕ್ಟರ್ ಅಂತ ಎಲ್ಲರೂ ಹೇಳ್ತಾರೆ. ನಾನು ಮಲ್ಲಿಗೆ ಕೃಷಿಕ ಆಗಬೇಕು ಅಂತ ಯಾರು ಕೂಡ ಹೇಳುವುದಿಲ್ಲ. ಆದರೆ ಇದೆಲ್ಲವೂ ಕೂಡ ಸಣ್ಣ ಸಣ್ಣದಕ್ಕೆ ಒಂದು ರೀಸನ್ ಬೇಕು, ಒಂದು ಕಿಚ್ಚು ಬೇಕಿದೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ. ಈ ಕೃಷಿಯನ್ನು ಹೇಗೆ ಪ್ರಾರಂಭ ಮಾಡಿದ್ರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮಾ ಗಣೇಶ್ ಪೂಜಾರಿ ಅಂತ. ಇವಾಗ ಕುಂಬಾಶಿಯಲ್ಲಿ ಮನೆ ಮಾಡ್ಕೊಂಡಿದ್ದೆ. ಇದರದ್ದು ಈ ತರ ಮಲ್ಲಿಗೆ ನಡ್ಬೇಕಂತ ನನ್ಗೆ ಇದು ಬಂದಿದ್ದು ಹೇಗಂತ ಹೇಳಿದ್ರೆ, ಇಲ್ಲಿ ತುಂಬಾ ನಮ್ ಜೀವನಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಒಂದು 18-20 ವರ್ಷ ಹಿಂದೆ ನಾವು ಮದುವೆ ಈಗ ಬಂದಾಗ ನಮ್ಮ ಯಜಮಾನ ಬೋಟಿಗೆ ಹೋಗ್ತಾ ಇದ್ದಿದ್ರು. ಆವಾಗ ನಮ್ಗೆ ಏನು ದುಡಿಮೆ ಇರ್ಲಿಲ್ಲ. ಏನು ದುಡಿಮೆ ಅದ್ರ ಬೋಟಲ್ ದುಡಿಮೆ ಎಲ್ಲ ಅವಾಗ ಸಾಕಾಗುದಿಲ್ಲ ಇತ್ತು, ಸಣ್ಣ ಮಕ್ಕಳು ಬೇರೆ. ಅದಕ್ಕೆ ನಾನು ಯಜಮಾನ ಹತ್ರ ಕೇಳಿದೆ, ನಾವೇನಾದ್ರೂ ಒಂದು ಮಲ್ಲಿಗೆ ಕೃಷಿ ಮಾಡಿದ್ರೆ ಹೇಗಾಗತ್ತೆ ಅಂತ. ಅದಕ್ಕೆ ಯಜಮಾನ್ ಹೇಳಿದ್ರು ಅಡ್ಡಿಲ್ಲ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ನಾನು ಮೊದ್ಲೇ ನಮ್ ತಾಯಿ ಮನೆಯಲ್ಲಿ ನಾವು ಮದುವೆಕ್ಕಿಂತ ಮುಂಚೆ ಮಾಡ್ತಾ ಇದ್ದಿದ್ದೇವೆ. ತಾಯಿ ಮನೆಯಲ್ಲಿ ನಮ್ದು ಕಾಳುವಾರ ಕಟ್ಕೇರಿಯಲ್ಲಿ ಧೂಮನ್ಕೇರಿ ಅಂತ ಒಂದು ಏರಿಯಾ, ಅದ್ರಲ್ಲಿ ಮಾಡ್ತಾ ಇದ್ದಿದ್ದೇವೆ. ಅಲ್ಲಿ ನಮ್ಮ ಅಮ್ಮನಿಗೆ 5 ಹುಡುಗಿಯರು, ನಾವು ತುಂಬಾ ಕಷ್ಟ ಆಗ್ತಿದ್ದಿತ್ತು. ಅವಾಗ ಸಣ್ಣಕ್ಕಿರುವಾಗ ಮಾಡ್ತಾ ಇತ್ತು. ಅದನ್ನ ನಂಗೆ ಅದ್ರದ್ದು ಕೆಲಸ ಗೊತ್ತುಂಟಲ್ಲ, ಆ ಕೆಲಸ ಮತ್ತೆ ಇಲ್ಲಿ ಬಂದ್ಬಿಡು ಬಿಡುವುದು ಯಾಕೆ, ಮತ್ತೆ ಎಲ್ಲೆಲ್ಲೋ ಹೋಗಿ ಬಟ್ಟೆ ಅಂಗಡಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡೋದಕ್ಕಿಂತ
ಇಲ್ಲಿ ಒಂದು ನಮ್ದಾಯಿ 1000 ಬದುಕು ನಾವು ಕೊಂಡ್ಕೊಳ್ಳುವ ಅಂದಳಿ ಅದಕ್ಕೆ ಯಜಮಾನ್ರ ಹತ್ರ ಮಲ್ಲಿಗೆ ಗಿಡ ನಡುವ ಅಂದೆ. ಅದೇ ಮಲ್ಲಿಗೆ ಗಿಡ ನಡ್ಬಹುದು ಮರೈತಿ, ಜಾಗ ಇಲ್ಲ ಅಂತ ಹೇಳಿದ್ರು. ಆವಾಗ 5 ಸೆಂಟ್ಸ್ ಜಾಗ ಇದ್ದಿತ್ತು. ಅದಕ್ಕೋಸ್ಕರ ಎಂತ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಒಂದ್ ಸಣ್ಣ ಮನೆಯಲ್ಲಿ ಇದ್ದಿತ್ತು. ಆವಾಗ ಕಡೆಗೆ ಧರ್ಮಸ್ಥಳ ಸಂಘಕ್ಕೆ ಸೇರಿದ್ದಿದೆ. ಅಲ್ಲಿ ಸಂಘದಿಂದ 1-2 ಲಕ್ಷ ರೂಪಾಯಿ ಸಾಲ ಮಾಡಿ ಕಡೆಗೆ ಟೆರೆಸ್ ಮಲ್ಲಿಗೆ ಮನೆ ಜಾಗದಲ್ಲಿ ಸ್ಲ್ಯಾಬ್ ಮಾಡಿದ್ದೇವೆ. ಸ್ಲ್ಯಾಬ್ ಮಾಡಿದ ನಂತರ ಸ್ಲ್ಯಾಬ್ ಮೇಲೆ ಕಡೆಗೆ ಒಂದು 10-15 ಗಿಡ ಹಾಕಿದಿವಿ. ಅದರಿಂದ ನಂಗೆ ಸ್ವಲ್ಪ ಅನುಕೂಲ ಆಗ್ತಾ ಇದ್ದಿತ್ತು. ಆದ್ರೆ ಕಡೆಗೆ 15 ಹೋಗಿ ಕಡೆಗೆ 20, 25, 30, 35, 40, 50ವರೆಗೂ ಕಡೆ 100-150 ಮಾಡ್ತಾನೆ ಹೋದೆ. ಆದ್ರೆ ಕಡೆಗೆ ನಂಗೆ ಜೀವನಕ್ಕೊಂದು ದಾರಿ ಆಯ್ತು. ಕಡೆಗೆ ಅದರಿಂದ ಪುನಃ ಮನೆಯನ್ನ ರಚನೆ ಮಾಡಿ ಮನೆ ಎಲ್ಲ ಫುಲ್ ಆಗಿ ಆಯ್ತು. ಮಲ್ಲಿಗಿಂದನೇ ಸ್ವಲ್ಪ ಅರ್ಧ ಅಮೌಂಟ್ ಇದ್ರಲ್ಲಿ ಮನೆಗೆ ನಾನು ಹಾಕ್ದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಅದ್ರ ಮೇಲೆ ಕಡೆಗೆ ಗಿಡಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಗಿಡಗಳನ್ನ ಮಾಡಿ ಅದ ನಂತರ ತುಂಬಾ ಗಿಡಗಳನ್ನ ಮಾಡಿದೆ. ಒಂದೊಂದು ಕವರಿಗೆ ಆವಾಗ 30 ರೂಪಾಯಿ ತಗೊಳ್ತಾ ಇದ್ದೆ. ಇವಾಗ ಒಂದೊಂದು ರೇಟ್ ಜಾಸ್ತಿ ಆದಂಗೂ ಇವಾಗ ಒಂದು 50 ರೂಪಾಯಿ 70 ರೂಪಾಯಿ ಎಲ್ಲ ತಗೊಂಡು ಮಾಡ್ತಾರೆ. ಅದರಿಂದ ನಂಗೆ ತುಂಬಾ ಅನುಕೂಲ ಆಗಿದೆ. ತುಂಬಾ ಅನುಕೂಲ ಆಗಿದೆ. ವರ್ಷಕ್ಕೊಂದು ಎಷ್ಟು ಗಿಡಗಳನ್ನು ಮಾರಾಟ ಮಾಡ್ತೀರಿ? ವರ್ಷಕ್ಕೊಂದು ಈಗ 1,500-2,000 ಗಿಡಗಳನ್ನೇ ಕೊಡ್ತಾ ಇದ್ದೀನಿ. ತುಂಬಾ ಯಾವ್ಯಾವ ಕಡೆಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲ ಫೋನ್ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ. ಗಿಡಗಳನ್ನು ಮಾಡಿ ಕೊಡ್ತಿದ್ದೀನಿ. ಇವಾಗ ಮತ್ತೆ ಪಾಟ್ ಎಲ್ಲ ಮತ್ತೆ ಅವರಿಗೆ ತಗೊಂಡೋಗಿ ಗಿಡಗಳನ್ನ ನಟ್ಟು ಇದ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅದಕ್ಕೆ ಮೇಡಮ್ ಪಾಟ್ ಮಾಡಿ ಕೊಡಿ ಅಂತ ಇದ್ದಾರೆ. ಈಗ ಒಂದೊಂದು ಪಾಟ್ ತಂದು ಅದು ಪಾಟ್ ಸಹಿತ ಕೊಡ್ತಾ ಇದ್ದೇನೆ. ಒಂದ್ ಪಾಟ್ ಮಾಡಿ ಕೊಟ್ಟಿದ್ರೆ 350-400 ರೂಪಾಯಿ ತಗೊಳ್ತೇನೆ. ಯಾಕಂದ್ರೆ ಪಾಟಿಗೆ ರೇಟ್ ಇರುತ್ತೆ, 250 ರೂಪಾಯಿ ಗಂಟೆ ಇರುತ್ತೆ. ಅದಕ್ಕೆ ಸಾವಯವ ಗೊಬ್ಬರ ಎಲ್ಲ ಹಾಕಿದ ನಂತರ ಅವ್ರು 1 ತಿಂಗಳ ಮೇಲೆ ಅವ್ರು ಏನ್ ಬೇಕಾದ್ ನಲ್ಲು ಬೇಕಾದ್ ಹಾಕೊಡ್ಬೋದು. ಅಲ್ಲಿವರೆಗೆ ಏನು ಹಾಕುದು ಬೇಡ. ಕಡೆ ದೊಡ್ಡ ಗಿಡನು ಈಗ ಅವಾಗ ಸ್ವಲ್ಪ ಸೇಲ್ ಮಾಡಿದೆ. ಇವಾಗ ಜೀವನಕ್ಕೆ ಏನು ದೇವರ ಲೆಕ್ಕದೇನು ತೊಂದರೆ ಇಲ್ಲ. ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥದ್ದು ಅಂಗಳದಲ್ಲಿರುವಂಥ ಮಲ್ಲಿಗೆ. ನಾನೀಗ ಇವರ ಫ್ಲೋರಿಗೆ ಬಂದಿದ್ದೇನೆ. ಮಹಡಿಯ ಮೇಲೆ ಮೊದಲ ಕರಾವಳಿಯ ತಾರಸಿ ಮಲ್ಲಿಗೆ ತೋಟದಲ್ಲಿದ್ದೇನೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಈ ಕಂಟೆಂಟ್ ಮಾಡೋಕ್ಕೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಕೂಡ ಒಬ್ಬರು ಮಾಡೋದನ್ನು ತುಂಬ ಜನರು ಅನುಕರಣೆ ಮಾಡಿದರೆ ಅದು ಕೃಷಿಯಲ್ಲಿ ತುಂಬ ಗ್ರೇಟ್ ಸಬ್ಜೆಕ್ಟ್. ಆ ರೀತಿ ಒಂದು ಯಶಸ್ವಿಯಾಗಿರುವಂಥ ಮಲ್ಲಿಗೆ ಕೃಷಿಯನ್ನು ಕಳೆದ 20 ವರ್ಷದಿಂದ ಇವರು ಮಾಡ್ತಾಯಿದ್ದಾರೆ. ಇದು ಮೊದಲದಲ್ಲ. ಇದು ಮೊದಲಿಗೆ ನಾವು ಅದೇ ಟೆರೆಸ್ ಮೇಲೆ ಮಲ್ಲಿಗೆ ಕೃಷಿ ಮಾಡಿದ್ನಲ್ಲ, ಇದೆಲ್ಲ ಫಸ್ಟ್ಗೆ ಮೊದಲಿಂದ ಮಾಡಿದ್ದು. ಇವಾಗ 18-20 ವರ್ಷ ಆಗಿದೆ. ಇದರಲ್ಲಿ ಮೊದಲಿಗೆ ಹೂ ಬೆಳೆದದ್ದು ತಗೊಂಡು ಹೋಗಿ ಈ ಫಸ್ಟ್ ಮೊದಲು ಹೂವು ಬೆಳೆ ತಗೊಂಡು ಹೋಗಿ ಫಸ್ಟಿಗೆ ಆನೆಗೋಡೆ ಗಣಪತಿ ಕೊಟ್ಟೆ. ಆಮೇಲೆ ಧರ್ಮಸ್ಥಳ ಸಂಘದಿಂದ ನಾವಲ್ಲೊಂದು ಟ್ರಿಪ್ ಹೋಗಿದ್ದೇವೆ. ಅಲ್ಲಿ ನಮ್ಗೆ ಹೆಗ್ಡೆಯವರಿಗೆ ಹಾರ ಮಾಡಿ ಹೆಗ್ಡೆಯವ್ರ ತಲೆ ಕೊರಳಿಗೆ ಹಾಕಿದೆ. ಆವಾಗ ಹೆಗ್ಡೆಯವರು ತುಂಬಾ ಖುಷಿಯಾಗಿ ಇಲ್ಲಿ ನೋಡಿ ಹೇಮಾವತಿ ಅಮ್ಮ ಅವರ ಮಿಸ್ಸಸ್ ಕರ್ದ ಅವರಿಗೆ ಮುಡಿಲಿಕ್ಕೆ ಕೊಟ್ಟಿದ್ರು. ಅದರಿಂದ ಆದಂತ ಅನುಭವ ಖುಷಿ ಅಂದ್ರ ಇನ್ನು ಹೇಳ್ಕೊಳ್ಳಿಕ್ಕೆ ನಂಗೆ ಅಷ್ಟು ತುಂಬಾ ಸಂತೋಷ ಆಗ್ತಿದೆ. ಅಂದ್ರ ದೇವ್ರಿಗೆ ಹಾಕೋದಕ್ಕಿಂತ ಮೇಡಮ್ ಅವ್ರಿಗೆ ಮುಡಿಗೆ ಹೋಯ್ತಲ್ಲ, ತುಂಬಾ ಖುಷಿ ಆಗಿದೆ ನಿಜವಾಗ್ಲು. ಕೆಲವರು ಹೇಗಪ್ಪ ಮಲ್ಲಿಗೆ ನೋಡೋದು, ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಇದ್ರ ಬದಲು ಅಲ್ಲಿ ಕೆಲಸ ಮಾಡಿದ್ರೆ ಏನಾಗುತ್ತೋ ಅನ್ನೋ ಅಂದ್ಕೊಡಕ್ಕೆ ಅಲ್ಲಲ್ಲಿ ಕೆಲಸ ಮಾಡಿದ್ರೆ 7-8 ಸಾವಿರ ರೂಪಾಯಿ ಕೊಡ್ಬಹುದು. ಇದೇ ಬೆಳಿಗ್ಗೆ ಅಂತ ಹೇಳ್ರೆ ಹೆಚ್ಚೊಂದು 6 ಗಂಟೆಗೆ ಎದ್ದಿದ್ರು 1-2-3 ಗಂಟೆ ಟೈಮ್ ಕೆಲಸ ಅಷ್ಟೇ ಇದು. ಆವಾಗ ಆರಾಮ್ಸಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬಹುದು, ಏನ್ ಬೇಕಾದ್ರೂ ಮಾಡುದು. ಇದ್ರಲ್ಲಿ ಒಳ್ಳೆ ದುಡಿದ್ರೆ ಹೆಚ್ಚು ಕಮ್ಮಿ ಒಂದು 20-25 ಸಾವಿರದವರೆಗೂ ದುಡಿಬಹುದು ಮಹಿಳೆಯರು ನಿಜವಾಗ್ಲು. ಬೇಕಾದ್ರೆ ಗಿಡಗಳನ್ನು ಅದು ನಟ್ಟು ಕೊಟ್ಟು ಅದನ್ನೆಲ್ಲ ಮಾಡುದು ಹೇಗ ಅಂತ ಕಷ್ಟ ಪಡುವ ನಮ್ಗೆ ಆತಿಲ್ಲ ಅನ್ಬಹುದು. ಅಂತವ್ರಿಗೆ ನಾನು ಇದೇ ತರ ಪಾಟ್ ಮಾಡಿ ಇಷ್ಟೇ ಮಣ್ಣು ಹಾಕಿ ಇದೇ ತರ ಪಾಟ್ ಮಾಡಿ ಕೊಡ್ತೇನೆ. ಅದನ್ನ ತಗೊಂಡು ಕೆಲವರು ಹೆಚ್ಚಿನವರಿಗೆ ಇದೇ ತರ ಪಾಟ್ ತಗೊಂಡು ಹೋಗಿ ಸ್ಲ್ಯಾಬ್ ಮೇಲೆ ಇಟ್ಟು ಅವ್ರ ಗಿಡ ಬೆಳೆಸಿ ಮಲ್ಲಿಗೆ ಹೂಗೆಲ್ಲ ತುಂಬಾ ಜನ ಮಾರಾಟಕ್ಕೆಲ್ಲ ಮಾಡ್ತಾ ಇದ್ದಾರೆ. ಮಾರಾಟ ಮಾಡುವವರೆಲ್ಲ ಕೇಳ್ತಾರೆ ಎಲ್ಲಿ ಹಾಕುವುದು ಅಂತ. ಅವ್ರಿಗೆ ಅದೊಂದು ತಲೆ ಬಿಸಿ ಇರುತ್ತೆ, ಮಾರ್ಕೆಟಿಂಗ್ ಹೇಗ್ ಮಾಡುದು ಅಂತ. ಹೂಗ್ ಬೆಳೆದವರಿಗೆ ಮಾರ್ಕೆಟಿಂಗ್ ಮಾಡ್ಬಹುದು, ಏನು ತೊಂದ್ರೆ ಇಲ್ಲ. ಅಂದ್ರೆ ಅವ್ರು ಹೆದರ್ಕೊಳ್ಳುದು ಅಷ್ಟೇ, ನಮ್ಗೆ ಆಗತ್ತೋ ಇಲ್ವೋ ಅಂತ. ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಧೈರ್ಯದಲ್ಲಿ ಬೆಳಿಬೇಕಷ್ಟೇ. ಇದೆಲ್ಲ ನೋಡುವಾಗ ಒಂದು 15-20 ವರ್ಷದ ಗಿಡದ ರೀತಿಯಲ್ಲಿ ತೋರಾಗಿ ಅದೆಲ್ಲ 15-20 ವರ್ಷದ ಗಿಡ. ಇದೆಲ್ಲ ಒಂದ್ ವರ್ಷದ ಗಿಡ. ಇವಾಗ ಎಲ್ಲ ರೀಪಾಟ್ ಮಾಡಿದ್ದೇವೆ. ಫುಲ್ ಕಟಿಂಗ್ ತುಂಬಾ ಅಗಲ ಆಗಿರುತ್ತೆ. ಮೊನ್ನೆ ಎಲ್ಲ ಮಳೆಗಾಲದಲ್ಲಿ ತುಂಬಾ ಕಟಿಂಗ್ ಮಾಡಿ ಎಲ್ಲ ಈಗ ಸಣ್ಣ ಸಣ್ಣದ ಗಿಡ ಇಟ್ಟಿದ್ದೇವೆ ಈಗ. ಕರೆಕ್ಟ್. ಈಗ ಹಾಗಾದ್ರೆ ರೀಪಾಟಿಂಗ್ ಒಂದು ತೋರಿಸ್ತೀರಿ. ರೀಪಾಟಿಂಗ್ ಇದೊಂದು ಮೇನ್ ಕೆಲಸ ಅಲ್ಲ? ಮೇನ್ ಕೆಲಸ. ಕರೆಕ್ಟ್. ಬನ್ನಿ ಸ್ನೇಹಿತರೆ, ರೀಪಾಟಿಂಗ್ ಹೇಗೆ ಅಂತ ಹೇಳಿ ತೋರಿಸುವ. ಇವರು ನಮ್ಮ ಯಜಮಾನರು ಗಣೇಶ್ ಪೂಜಾರ್ ಅಂತ. ಇವ್ರು ನಂಗೆ ತುಂಬಾ ಅಂದ್ರೆ ಸಪೋರ್ಟಿಂಗ್ ಅಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲಿ ಕಟಿಂಗ್ ಮಾಡುವುದಾಗ್ಲಿ ರೀಪಾಟ್ ಮಾಡುವುದಾಗ್ಲಿ ಪ್ರತಿ ಒಂದು ಕೆಲಸ ಎಲ್ಲ ಅವರದೇ. ಇವಾಗ ಕಟಿಂಗ್ ಮಾಡ್ತಿದ್ದಾರೆ ನೋಡಿ, ಕೆಲವರು ಕಟಿಂಗ್ ಮಾಡೋದು ಹೇಗೆ ಏನು ಅಂತ ಬುಡದಿಂದ ಕಟಿಂಗ್ ಮಾಡ್ತಿದ್ದಾರೆ.
ಮಳೆಗಾಲದಲ್ಲಿ. ಅಂದ್ರೆ ಈ ರೀತಿ ಎಲ್ಲ ಗಿಡಗಳು ಒಂದ್ಸಲ ಕಟಿಂಗ್ ಮಾಡ್ಬೇಕಾ? ಹಾ, ಎಲ್ಲ ಗಿಡ ದೊಡ್ಡ ದೊಡ್ಡ ಗಿಡ ಆದ್ರೆ ಫುಲ್ ಕಟಿಂಗ್ ಮಾಡ್ಬೇಕು. ಯಾಕಂದ್ರೆ ಈ ಚಿಗುರು ಇದ್ರಲ್ಲಿ ಹಾ. ತುಂಬಾ ಚಿಗುರು ಬರುತ್ತೆ, ಹಾ. ಅವಾಗ ತುಂಬಾ ಹೂ ಬರುತ್ತೆ. ಹೂ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದ್ರಲ್ಲಿ ಏನು ಇರುದಿಲ್ಲಲ್ಲ, ಸಾವ ಏನು ಇರುದು. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಈ ತರ ಒಂದು ಕಟಿಂಗ್ ಮಾಡ್ತೇವೆ ನಾವು ಫುಲ್ ಎಲ್ಲ ಗಿಡಗಳು. ಹಾ, ಎಲ್ಲ ಗಿಡಗಳನ್ನು ಕಟಿಂಗ್ ಮಾಡ್ತೇವೆ. ಇವಾಗ ರಿಪೋರ್ಟ್ ಮಾಡ್ತಾರೆ ನೋಡಿ. ಏನೇನು ಮಿಕ್ಸ್ ಮಾಡಿದಿರಿ ಅಂತ ಹೇಳಿ. ಇದ್ರಲ್ಲಿ ಫಸ್ಟ್ ಜಲ್ಲಿ ಹಾಕ್ಬೇಕು. ಜಲ್ಲಿ ಹಾಕಿ. ಜಲ್ಲಿ ಯಾಕಂದ್ರೆ ಕೆಲವ್ರು ಹೊಯ್ಗೆ ಹಾಕ್ತಾರೆ. ಜಲ್ಲಿ ಯಾಕಂದ್ರೆ ಅದ್ರಲ್ಲಿ ಅಂದ್ರೆ ನೀರೆಲ್ಲ ಹಾಕತ್ತಲ್ಲ ನಾವು, ಆಮೇಲೆ ಸಡಿಲ ಹೋಗ್ಲಿ ಅಂತ. ಇಲ್ಲ ಅಂದ್ರೆ ಬರೀ ಕೆಂಪು ಮಣ್ಣು ಎರೆಹುಳ ಗೊಬ್ಬರ ಎಲ್ಲ ಹಾಕಿದ್ರೆ ಅಲ್ಲೇ ಮಣ್ಣು ನಿಂತ್ಕೊಳ್ಳೋದು, ನೀರ್ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಮಣ್ಣು ಯಾವ್ದೆಲ್ಲ ಮಿಕ್ಸ್ ಇದೆ ಇದರಲ್ಲಿ? ಇದ್ರಾಗ ಎರೆಹುಳ ಗೊಬ್ಬರ, ಕೆಂಪು ಮಣ್ಣು, ಮಾತ್ರ ಎಲ್ಲ ಕೆಂಪು ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿದ್ವಿ. ಕೆಂಪು ಮಣ್ಣು ಎರೆಹುಳ ಗೊಬ್ಬರ ಸ್ನೇಹಿತರೆ. ಕೆಂಪಲ್ಲ, ಕಪ್ಪು ಮಣ್ಣು ಅಲ್ಲ? ಕಪ್ಪು ಮಣ್ಣು ಮಿಕ್ಸ್ ಇದೆ, ಎರೆಹುಳ ಗೊಬ್ಬರನೂ ಇದೆ. ಅದಾದ್ಮೇಲೆ ಇದೇನು? ಇದು ಎರೆಹುಳ ಗೊಬ್ಬರ. ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ. ಎಲ್ಲಿ ಉಂಟು ಅದು? ಅದು ಕಂಪೋರ್ಟ್ ಅಲ್ಲಿ ಇದೆ, ಡ್ರಮ್ ಅಲ್ಲಿ ಇದೆ. ಡ್ರಮ್ ಅಲ್ಲೇ ಮಾಡೋದಲ್ಲ? ಡ್ರಮ್ ಅಲ್ಲಿ. ನಿಮ್ಗೆ ಬೇಕಾದಷ್ಟು ಗೊಬ್ಬರ ನೀವೇ ಮಾಡ್ತೀರಿ? ಇದನ್ನೀಗ ಯಜಮಾನರು ರಿಪೋರ್ಟ್ ಮಾಡ್ಲಿಕ್ಕೆ ನೆಗಿತಾರೆ ನೋಡಿ. ಹೀಗೆ ನೆಗಿಬೇಕು. ಎತ್ತದು? ಎತ್ತಿ ನೋಡಿ. ಇದನ್ನು ಸ್ವಲ್ಪ ಸೌರ್ಬೇಕು, ಅಡಿಯೆಲ್ಲ ಸೌರಿ ಇಷ್ಟು ಹೀಗೆ ಬರುತ್ತೆ ನೋಡಿ. ಅಂದ್ರೆ ಅದ್ರಲ್ಲಿ ಮಣ್ಣೆಲ್ಲ ಇದೆಲ್ಲ ಹೋಗತ್ತಲ್ಲ, ಹಾಗೆ ಎಲ್ಲ ತೆಗಿಬೇಕಲ್ಲ? ಇದೆಲ್ಲ ಫುಲ್ ತೆಗಿಬೇಕು. ಕೆಲವರು ಹೇಳ್ಸ್ಕೊಡೋದು ಏನಂತ ಗೊತ್ತಂಟ, ಈ ಬೇರೆಲ್ಲ ತೆಗಿದ್ರೆ ಗಿಡ ಹಾಳಾಗುತ್ತೋ ಎಲ್ಲ ಇದಾಗುತ್ತೋ ಅಂತ ಹೆದರ್ಕೊಳ್ತಾರೆ. ಇಲ್ಲ, ಇದು ಮಾಡಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಗಿಡಗಳಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಇನ್ನು ಹೊಸ ಬೇರು ಹೊಸ ಬೇರು ಬರ್ತದೆ. ಎಷ್ಟು ವರ್ಷಕ್ಕೆ ಒಂದ್ಸಲ ರಿಪೋರ್ಟಿಂಗ್ ಮಾಡಬೇಕು? 2 ವರ್ಷಕ್ಕೊಮ್ಮೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಗಿಡ ಎಲ್ಲ ಪೂರ ಬೇರೆಲ್ಲ ಹೋಯ್ತು ನೋಡಿ. ಅದರಲ್ಲಿ ಎಷ್ಟು ಮಳೆ ಬಂದ್ರು ನೀರಿನ ಅಂಶ ಇಲ್ಲ ನೋಡಿ. ಹೌದು. ಅದಕ್ಕೋಸ್ಕರ ಈ ತರ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೊಸ ಗಿಡ ಆಗುತ್ತೆ. 10-15 ವರ್ಷದ ಗಿಡ ಅಲ್ಲ, ಈಗ ತರ ಮಾಡಿದ್ರೆ ವರ್ಷ ವರ್ಷ ಹೊಸ ಗಿಡ ಆಗುತ್ತೆ. ವರ್ಷ ಬೇರೆ ಬೇರೆ ಗಿಡ ಹಾಕುದೇ ಬೇಡ. ಒಂದ್ 20 ವರ್ಷ 25 ವರ್ಷಕ್ಕೆ ಏನ್ ತೊಂದ್ರೆ ಇಲ್ಲ. ಹೊಸದಾಗಿ ಸೆಟ್ ಮಾಡ್ತೀವಿ. ಅಷ್ಟು ತೆಗೆದ್ರೆ ಸಾಕಾ? ಇಷ್ಟು ತೆಗೆದು ಇಲ್ಲಿ ಇಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಸರಿ. ಏನು ಎರೆಹುಳ ಗೊಬ್ಬರನಾ? ಎರೆಹುಳ ಗೊಬ್ಬರ, ಅದೇ ಕೆಂಪು ಮಣ್ಣು ಅದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ. ಇವಾಗ ಹೊಸ ಮಣ್ಣು ಹಾಕ್ತಿದ್ದೀವಿ ನೋಡಿ. ಅಂದ್ರೆ ಆವಾಗ ವರ್ಷಕ್ಕೆ ಈ ತರ ಮಾಡಿದ್ರೆ ಅವಕ್ಕೆ ಹೊಸ ಮಣ್ಣು ಸಿಕ್ಕಾಗ ಆಗುತ್ತೆ. ಮತ್ತೆ ವರ್ಷಕ್ಕೊಮ್ಮೆ ಅಂದ್ರೆ ನಾವು ನಲು ಗೊಬ್ಬರ ಕೊಟ್ಟಾಗ ಆಗುತ್ತೆ. ಹಾಗೆ ಗಿಡ ಹೊಸ ಜೋಶಲ್ಲಿ ಬರ್ತದೆ. ಜೋಶಲ್ಲಿ ಬರುತ್ತೆ. ಅಲ್ಲ, ಇದಕ್ಕಿಂತ ಮೊದಲು ಕಟ್ಟಿಂಗ್ ಮಾಡಿದ್ಯಾ ಯಾವ್ದಾರು? ರಿಪೋರ್ಟಿಂಗ್ ಮಾಡಿದ್ದು? ರಿಪೋರ್ಟಿಂಗ್ ಮಾಡಿದ್ಮೇಲೆ ಎಲ್ಲ ಅದೆಲ್ಲ ಅಲ್ಲೊಂದು ಇಲ್ಲಿದೆ. ಅದೇನಾ? ಇದೆಷ್ಟು ಟೈಮ್ ಆಯ್ತು ರಿಪೋರ್ಟ್ ಮಾಡಿ? ಇದೊಂದು 15 ದಿನ ಆಯ್ತು ಅಷ್ಟೇ. 15 ದಿನಕ್ಕೆ ಚಿಗುರಕ್ಕೆ ಶುರು ಆಯ್ತು? 20 ದಿನ ಆಯ್ತು. ರಿಪೋರ್ಟ್ ಮಾಡಿದ್ನಂತ ಕಟಿಂಗ್ ಮಾಡುತ್ತಲ್ಲ, ಆವಾಗ ಇದೇ ತರ ಚಿಗುರು ಬರುತ್ತೆ. ಫುಲ್ ಇದೇ ತರ ಆಗುತ್ತೆ. ಇದೇ ಸಣ್ಣ ಸಣ್ಣ ಕೊಡಿ ಬಂದು ಆವಾಗ ದೊಡ್ಡ ಗಿಡ ಆಗುತ್ತೆ. ಇದ್ರಲ್ಲಿ ತುಂಬಾ ಹೂಗಾಗತ್ತೆ. ಇದ್ರಲ್ಲಿ ಇದೆಲ್ಲ ಅದನ್ನೇ ಸೆಟ್ ಮಾಡಿ ಇದೆಲ್ಲ ಸೆಟ್ ಮಾಡಿದ್ದು ಅದೆಲ್ಲ ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ. ಅದರ ಜೊತೆಗೆ ಇಲ್ಲಿ ನೀವು ಗಿಡಗಳನ್ನು ಮಾಡ್ತೀರಲ್ಲ, ಗಿಡಗಳನ್ನು ಮಾಡುವಾಗ ಅಲೋವೆರಾನ ಉಪಯೋಗಿಸ್ತೀರಿ ಅಲ್ವಾ? ಇದು ಅಲ್ವೇರಾ. ಇದೆಲ್ಲ ಮೊನ್ನೆ ಗಿಡಕ್ಕೆ ಹಾಕಿದ್ದು, ಮಳೆ ಬಂದ್ರೆ ತುಂಬಾ ಚೆನ್ನಾಗಿ ಆಗ್ತಿತ್ತು. ಇವಾಗ ಮಳೆ ಇಲ್ಲ, ಸ್ವಲ್ಪ ಗಿಡ ಎಲ್ಲ ಬಾಡಿ. ಎಷ್ಟು ಒಂದು 100 ಗಿಡ ಈಗ ನೀವು ನೆಟ್ರೆ ಎಷ್ಟು ಗಿಡ ಇದರಲ್ಲಿ ಜೀವಂತ? 1000 ಗಿಡ ನಟ್ಟಿದ್ರೆ ಹೆಚ್ಚು ಕಮ್ಮಿ ಒಂದು 500 ಗಿಡಾರು ಬರುತ್ತೆ. ಹೌದಾ? ತುಂಬಾ ಚೆನ್ನಾಗಿ ನಟ್ಟಿದ್ರೆ ಒಂದು 500 ಗಿಡಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ತೊಂದ್ರೆ ಇಲ್ಲ. ಮತ್ತೆ ನೀವು ಇದನ್ನು ದೊಡ್ಡದಕ್ಕೆ ಹಾಕ್ತೀವಿ? ದೊಡ್ಡದಕ್ಕೆ ಹಾಕ್ತೀವಿ. ಮತ್ತೆ ಮಾರಾಟ ಮಾಡ್ಲಿಕ್ಕೆ ಅದೇ ಗಿಡ ಕೊಡ್ತೀವಿ. ಜನರಿಗೆಲ್ಲ ಕವರ್ ಅದೇ ಗಿಡ ಕೊಡ್ತೀವಿ. ಹೋಗ್ತಾ ಇರ್ತದೆ ಇಲ್ಲಿ ಸೇಲ್ ಆಗ್ತದೆ. ಈ ಗಿಡಕ್ಕೆ ಇವಾಗ 70 ರೂಪಾಯಿ ಮಾಡ್ಲಿಕ್ಕೆ. ಹೌದಾ? ಇದನ್ನ ಹೇಗೆ ಅಂತ ಹೇಳಿ ನಡುದು ಹೇಗೆ ಅಂತ ಹೇಳಿದ್ರೆ, ಇದಿದೆಯಲ್ಲ ಈ ಕವರ್ ಹರಿದು ಇಲ್ಲಿ ಹರಿದು ಕ್ಲೀನ್ ಮಾಡಿ ಪಾಟಿಗೆ ಹಾಕಿ ನಟ್ಟು ಬಿಡು. ಅವಾಗ 3 ತಿಂಗಳಲ್ಲಿ ಹೂ ಬಿಡತ್ತೆ. ಈಗ ಇದಕ್ಕೆ ರೋಗಗಳು ಅಂತ ಇದೆ ಅಲ್ಲ, ಏನೇನು ರೋಗಗಳು ಬರ್ತದೆ? ಅದಕ್ಕೆ ಹೇಗೆ ಅದಕ್ಕೆ ವಿಧಾನ? ತುಂಬಾ ಫಂಗಸ್ ಎಲ್ಲ ಬರುತ್ತೆ, ನುಸಿ ಎಲ್ಲ ಇದರಲ್ಲ ಅಂತಂದ್ರೆ ಸಣ್ಣ ಸಣ್ಣ ಹುಳ ಜಾಸ್ತಿ ಬರುತ್ತೆ. ಅವಾಗ ಏನ್ ಮಾಡುದು ಅಂತ ಕೇಳ್ತಾರ. ಹೆಚ್ಚಿಗೆ ಜಾಸ್ತಿ ನಾವು ಇದು ಇಂಗ್ಲಿಷ್ ಗೊಬ್ಬರ ಎಲ್ಲ ಕೊಟ್ಟಿದ್ರೆ ಅದ್ ಮತ್ತು ಇದಾಗತ್ತೆ. ಸಾವಯವ ಗೊಬ್ಬರನೇ ಜಾಸ್ತಿ ಕೊಡ್ಬೇಕು. ಸಾವಯವ ಗೊಬ್ಬರನೇ ಜಾಸ್ತಿ ಕೊಟ್ಟಿದ್ರೆ ಗಿಡಗಳು ಚೆನ್ನಾಗಿ ಬಿಡ್ತವೆ. ಇಲ್ಲ ಅಂತ ಹೇಳಿದ್ರೆ ಅದು ಗಿಡಗಳ 10 ವರ್ಷ ಬಾಳಿಕೆ ಬರುವ ಗಿಡ ಎಲ್ಲ 5 ವರ್ಷಕ್ಕೆ ಸಾಯ್ತವೆ.
ನಾವು ಹೆಚ್ಚಿಗೆ ಬೇವಿನ ಎಣ್ಣೆಗೆ ಹಾ. ನೀರ್ ಮಿಕ್ಸ್ ಮಾಡಿ ಸ್ವಲ್ಪ ಸ್ಪ್ರೇ ಮಾಡ್ತೇವೆ ಮೇಲ್ಗಡೆ ಹೆಚ್ಚಿಗೆ. ಹಾ, ಎಲ್ಲದಕ್ಕೂ ಇದ್ರ ಕೊಡ್ತೇವೆ. ಗೊಬ್ಬರ ಏನು ಕೊಡ್ತೀರಿ ಅದಕ್ಕೆ? ಎರೆಹುಳ ಗೊಬ್ಬರ, ಹಿಂಡಿ, ನೆಲಗಡ್ಲಿ ಹಿಂಡಿ ಹ್ಮ್. ಎಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ. ಹರಳಿಂಡಿ ಎಲ್ಲ ಕೊಡ್ತೀರಾ? ಹರಳಿಂಡಿ ಮತ್ತೆ ಜೀವಾಮೃತ ಮಾಡಿ ಕೊಡ್ತೇವೆ. ಜೀವಾಮೃತ ಮಾಡ್ತೀವಿ. ಅಲ್ಲ, ಹಾ, ಎಷ್ಟು ದಿವಸಕ್ಕೊಂದ್ಸಲ ಗೊಬ್ಬರ ಕೊಡ್ಬೇಕಾಗತ್ತೆ? ಒಂದು ತಿಂಗಳಿಗೊಮ್ಮೆ ಕೊಡ್ತೇನೆ. ಬುಡ ಹರಡಿ ತಿಂಗಳಿಗೊಮ್ಮೆ ಕೊಡ್ತೇನೆ. ಸ್ನೇಹಿತರೆ, ಪ್ರೇಮ ಮೇಡಮ್ ಅವ್ರದ್ದು ಒಂದಷ್ಟು ಕೃಷಿಯ ಸಂಗತಿಗಳನ್ನು ಕೇಳಿದ್ರಿ. ಇನ್ನೊಂದಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕಿದೆ. ಆದರೆ ಈ ರೀತಿಯ ಕೃಷಿಕರನ್ನು ಗುರುತಿಸಲಿಕ್ಕೆ ನಮಗೆ ನಮ್ಮ ಅಭಿಮಾನಿಗಳು, ನಮ್ಮ ಆತ್ಮೀಯರು, ಹಿತೈಷಿಗಳು ತುಂಬ ಹೆಲ್ಪ್ ಮಾಡ್ತಾರೆ. ಅಂಥದ್ರಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಈ ಉಡುಪಿ ಭಾಗದ ಗಣೇಶ್ ಹೇಡಿಮನೆಯವರು ಕೂಡ ಒಬ್ಬರು. ಅವ್ರ ಮನೆ ಇಲ್ಲಿಗೆ ಕರ್ಕೊಂಬಂದರು, ಕಾಂಟ್ಯಾಕ್ಟ್ ಮಾಡಿಸಿದ್ರು. ಗಣೇಶನ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮಿದ್ದೇನೆ. ಈ ರೀತಿ ನೀವು ಸಾಮಾಜಿಕವಾಗಿ ತುಂಬ ಕಡೆ ಓಡಾಡ್ತಿದ್ದೀರಿ. ಸಾಮಾನ್ಯ ಜನರ ಬದುಕು, ಅವರ ಕಷ್ಟಗಳು, ಅದಕ್ಕೆ ಬೇಕಾಗಿರೋ ಒಂದಷ್ಟು ಪರಿಹಾರಗಳು, ಕೆಲಸಗಳು, ಇದಕ್ಕೆಲ್ಲವೂ ಕೂಡ ನೀವು ಕೂಡ ಸಾಮಾಜಿಕ ಕೆಲಸ ಮಾಡ್ತೀರಿ. ಏನನ್ಸುತ್ತೆ ಸರ್, ಅಂಗೈಗಳ ಜಾಗದಲ್ಲೂ ಕೂಡ ಒಂದು ಮಲ್ಲಿಗೆಯನ್ನು ಮಾಡಿ ಮಗನನ್ನು ಇಂಜಿನಿಯರಿಂಗ್ವರೆಗೆ ಓದಿಸ್ತಾರೆ ಅಂತ ಹೇಳಿದ್ರೆ, ಇದು ನಿಮಗೆ ಒಂದು ಹೇಗೆ ಒಂದು ಬೇರೆ ಮಹಿಳೆಯರಿಗೆ ಪ್ರೇರಣೆ ಆಗ್ಬೋದು? ಅದೇ ತುಂಬ ಖುಷಿ ಆಗುತ್ತೆ. ನಾವೀಗ ಸಮಾಜದಲ್ಲಿ ಬೇರೆ ಬೇರೆ ರೀತಿ ಕೆಲಸಕ್ಕೆ ಓಡಾಡುವಾಗ ತುಂಬ ರೀತಿಯ ಜನರನ್ನು ಕಾಣ್ತೇವೆ, ಎಲ್ಲ ವರ್ಗ, ಎಲ್ಲ ರೀತಿಯವ್ರನ್ನ. ಬಹುಶಃ ಈ ಪ್ರೇಮ ಮೇಡಮ್ ಅಂತವರ ಒಂದು ಸಾಧನೆ ಒಂದು ಸಾಮಾನ್ಯ ಮಹಿಳೆಯರಿಗೆ ಭಾಳ ಸ್ಫೂರ್ತಿ. ಒಂದು ಹಳ್ಳಿಗಾಡಿನಲ್ಲಿ ಇವತ್ತು ಬದುಕು ಕಷ್ಟ ಅನ್ನೋರಿಗೆ ಒಂದು 10 ಸೆಂಟ್ಸ್ ಜಾಗ, ಅದರಲ್ಲಿ ಇವ್ರು ಹೇಳಿದ್ರು ಈಗ ಮಲ್ಲಿಗೆ ಕೃಷಿಯ ಮೂಲಕ ಅವರು ಮಕ್ಕಳಿಗೆ ಓದಿಸಿದ್ದಾರೆ. ಈ ಮನೆ ಕಟ್ಟುವಾಗ, ಫೌಂಡೇಶನ್ ಹಾಕುವಾಗ ಇದರ ಸ್ಲಾಬ್ ಹಾಕಲಿಕ್ಕೂ ಕೂಡ ಈ ಮಲ್ಲಿಗೆ ಹಣ, ಇದರಿಂದ ಮಲ್ಲಿಗೆಯಿಂದಲೇ ಮನೆ ಕಟ್ಟಿದ್ದೇವೆ, ಮಕ್ಕಳಿಗೆ ಇಂಜಿನಿಯರ್ ಓದಿಸಿದ್ದಾರೆ. ಒಂದು ಸ್ವಾಭಿಮಾನದ ಮತ್ತು ಸ್ವಾವಲಂಬಿ ಜೀವನ ಕಟ್ಕೊಳ್ಳಿಕ್ಕೆ ಬಹುಶಃ ಇಂಥ ಮಹಿಳೆಯರು ಪ್ರೇರಣೆ ಆಗ್ತಾರೆ. ಯಾಕಂದರೆ ನಾವು ಮಾತೃದೇವೋಭವ ಅಂತ ಹೇಳ್ತೇವೆ, ಮಹಿಳೆ ಒಂದು ಮನೆ ಶಕ್ತಿ ಅಂತ. ಸುಮ್ಮನೆ ಅಲ್ಲ, ಬಹುಶಃ ಇಂಥ ಮಹಿಳೆಯರೇ ಒಂದು ಶಕ್ತಿಯಾಗಿ ಸಮಾಜದಲ್ಲಿ ಎಷ್ಟೋ ಜನರಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಇವರೊಂದು ಸ್ಫೂರ್ತಿ, ಒಂದು ಆಶಾದಾಯಕವಾಗಿ ನಮಗೆ ಈ ಸಂದರ್ಭದಲ್ಲಿ ಗೋಚರಿಸ್ತಾರೆ. ಒಂದು ಸ್ವಾಭಿಮಾನದ ಸ್ವಾವಲಂಬಿ ಬದುಕಿಗೆ ಅವರು ಮಲ್ಲಿಗೆ ಮೂಲಕ ಇಡೀ ಕುಟುಂಬಕ್ಕೆ ಅದೊಂದು ಆಧಾರವಾಗಿದ್ದು, ಖಂಡಿತ ಇದು ಒಂದು ವಾಸ್ತವ, ಪ್ರಾಕ್ಟಿಕಲ್ ಆಗಿ ನಮ್ಮ ಕಣ್ಣೆದುರಿಗಿರುವಂಥ ಒಂದು ಸ್ಫೂರ್ತಿಯ ಕತೆ. ಇದು ಇನ್ನಷ್ಟು ಮಹಿಳೆಯರಿಗೆ ಪ್ರೇರಣೆ ಆಗಲಿ, ಅವರಿಗೊಂದು ಸ್ಫೂರ್ತಿಯನ್ನು ಕೊಡಲಿ, ಇಂಥ ಛಲವಂತ ಮಹಿಳೆಯರ ಸಂಖ್ಯೆ ಸಾವಿರವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಮೂಲಕ, ಸಂಪೂರ್ಣ ಸಹಜ ಸಾವಯವ ಕೃಷಿಯ ಯೂಟ್ಯೂಬ್ ಚಾನಲ್ ಭಾಳಷ್ಟು ಕೃಷಿಕರ ಬದುಕಿಗೆ, ಕೃಷಿಕರನ್ನು ಪರಿಚಯಿಸುವಂಥ ಕೆಲಸದ ಮೂಲಕ ಇವತ್ತು ಸಮಾಜದಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಕೃಷಿಕರನ್ನು ಇಂಥದ್ದನ್ನೆಲ್ಲ ಗುರುತಿಸುವವರ ಸಂಖ್ಯೆ ಕಡಿಮೆ. ನಾವು ಯಾವುದೋ ಪ್ರಚಾರದಿಂದ ಓಡ್ತೇವೆ, ನೀವು ಪ್ರಚಾರಕ್ಕಾಗಿ ಅಲ್ಲ, ಇದರಿಂದ ಒಂದು ಮುಂದಿನ ಸಮಾಜಕ್ಕೆ ಇದು ಒಂದು ಇವರ ಇಂಥ ಸಾಧಕರ ಇತಿಹಾಸಗಳು ದಾಖಲೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ಫೂರ್ತಿಗಾಗಿ ಈ ಕೃಷಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ತುಂಬ ಧನ್ಯವಾದಗಳು ಶಿವಪ್ರಸಾದ್ ಅವರೇ. ನಿಮ್ಮ ಚಾನಲ್ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಎಲ್ಲರೂ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಗಣೇಶ್ ಅವರು ಮಾತಾಡಿದ್ದನ್ನು ಕೇಳಿದಿರಿ. ಬನ್ನಿ, ಪ್ರೇಮ ಮೇಡಮ್ ಅವರ ಫ್ಯಾಮಿಲಿ ಅವ್ರ ಜೊತೆ ಮಾತುಕತೆ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ, ಅಪ್ಪ ಗೊಬ್ಬರಕ್ಕೆಲ್ಲ ದುಡ್ಡು ತರಬೇಕು, ಅಂಗಡಿಗೆ ಹೋಗಿ ಅದಕ್ಕೆ ಅಮೌಂಟ್ ಜಾಸ್ತಿ ಆಗತ್ತೆ, ಹಾಗೆ ಹೇಗಂದೇಳಿ ಅದ್ರ ಬಗ್ಗೆನೂ ತಲೆ ಬಿಸಿ ಮಾಡ್ಕೊಂಬರಿದ್ದಾರೆ. ಅಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಂಬಂತ ನಾವು ತಿನ್ನುವಂತ ಆಹಾರದಲ್ಲಿ ತರಕಾರಿ ಬೆಳಿತೇವೆ, ಅದ್ರಲ್ಲಿ ಸೊಪ್ಪು ಇದೆಲ್ಲ ಕಟಿಂಗ್ ಮಾಡಿ, ಎಲ್ಲ ತರಕಾರಿ ಇದೆಲ್ಲ ಕಟಿಂಗ್ ಸೊಪ್ಪೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ನಾವು ಎಂತ ಮಾಡ್ತೇವೆ, ಈ ತರ ಒಂದು ಜೀವಾಮೃತ ಮಾಡ್ತೇವೆ, ಕಟಿಂಗ್ ಮಾಡಿದ್ಕೆಲ್ಲ ಹಾಕ್ತೇವೆ. ಹಾಕಿ ಈ ತರ ಗೊಬ್ಬರ ಆಗುತ್ತೆ, ತರಕಾರಿ ಎಲ್ಲ ಬೆಳೆದ್ ಮಾಡೋದ್ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ ಈ ತರ ಮಾಡಿ ಇಡ್ತೇವೆ. ಅದನ್ನ ಸ್ವಲ್ಪ ಗೊಬ್ಬರ ತೆಗೆದು ಗಿಡಗಳ ಕೊಡ್ತೇವೆ. ಒಳ್ಳೆ ಗೊಬ್ಬರ ಮಾಡ್ತಿದ್ದು. ಈಗ ಎರೆಹುಳ ಗೊಬ್ಬರ ಎಲ್ಲ ಹೇಗೆ ಮಾಡೋದು? ಎರೆಹುಳ ಗೊಬ್ಬರ ಅಂದ್ರೆ ಅದ್ರಲ್ಲಿ ಕೆಲವರ ತೆಂಗಿನ ನಾರ ಇದೆಲ್ಲ ಹಾಕಿ ಬಿಟ್ಟೆಲ್ಲ ಮಾಡ್ತಾರೆ. ನಾವ್ ಇದಕ್ಕೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇದ್ರಲ್ಲೇ ಮಾಡಿ ಕಂಪೋಸ್ಟ್ ಗೊಬ್ಬರ ಮಾಡಿ ಗಿಡಗಳಿಗೆ ಕೊಡ್ತೇವೆ. ಇದಕ್ಕೆ ಎರೆಹುಳ ಹಾಕಿ ಮಾಡ್ತೀರಿ? ಎರೆಹುಳ ಬಿಡ್ತೇವೆ ಕೆಲಸ. ಅಲ್ಲ, ಅದರೊಟ್ಟಿಗೆ ಗುಲಾಬಿ ಏನಾದ್ರು ಕೊಡುವಂತದ್ದು ಇದೆಯಾ? ಗುಲಾಬಿಗೆ ಮಲ್ಲಿ ಕೊಡುವಂತದ್ನೇ ಗುಲಾಬಿಗೂ ಸ್ವಲ್ಪ ಕೊಡ್ತೇವೆ. ಅಲ್ಲ, ಗಿಡಗಳನ್ನೆಲ್ಲ ಮಾರ್ತೀರಾ ಗುಲಾಬಿದು? ಇಲ್ಲ, ಗಿಡಗಳನ್ನ ಕೊಡುದಿಲ್ಲ. ನಿಮ್ಗೋಸ್ಕರ? ಹಾ, ನಮ್ಗೋಸ್ಕರ, ಮನೆಗೋಸ್ಕರ ಮಾಡಿಟ್ಟದ್ದು? ಮನೆಗೋಸ್ಕರ, ಚಂದಕ್ಕೋಸ್ಕರ. ಅಲ್ಲ, ಈ ಕಟ್ಟುವಂತ ಪ್ರೋಸೆಸ್ ಎಲ್ಲ ನೀವು ಒಬ್ಬರೇ ಕಟ್ತೀರಾ? ಹಾ, ನಾವು ಒಬ್ಬರೇ ಕೊಡ್ತೀವಿ. ಎಷ್ಟಾಗಿದ್ರೆ ನಾವು ಒಬ್ಬರೇ ಕೊಡ್ತೀವಿ. ಆಗ್ತದಾ? ಹಾ, ಆಗ್ತದೆ, ತೊಂದ್ರೆ ಇಲ್ಲ. ಎಕ್ಸ್ಪರ್ಟ್ ಆಗಿದ್ದೀರಿ. ಇದ್ರ ಮಧ್ಯದಲ್ಲಿ ಬೆಂಡೆಕಾಯಿ ಕೂಡ ಹಾಕಿದಿರಲ್ಲ? ಅದು ಮನೆಗೆ ಬೇಕಾಗತ್ತಲ್ಲ. ತರಕಾರಿಗಳು ಬೆಳಿತೀರಲ್ಲ? ತರಕಾರಿ ನಾವು ಅಂಗಡಿ ಸ್ವಲ್ಪ ತರುವುದು ಸ್ವಲ್ಪ ಕಮ್ಮಿನೇ, ಮನೆಯಲ್ಲಿ ಚೆನ್ನಾಗಿ ನಟ್ಟೆ ಬೆಳಿತೇವಲ್ಲ. ಸಾವಯವ ಬೇಕು ಅಂತ ಹೇಳಿ ಸಾವಯವ ಗೊಬ್ಬರ ಕೊಟ್ಟೆ ಬೆಳೆಸುದು ಅಲ್ಲ. ಇಲ್ಲಿ ಬಸ್ ಚೆನ್ನಾಗಿ ಬಂದಿದೆ. ಅಂಗಡಿ ಎಲ್ಲ ಆದ್ರೆ ಕೆಲವರೆಲ್ಲ ಅದಿದೆಲ್ಲ ಕೊಟ್ಟ ಆರೋಗ್ಯ ಹಾಳಾಗತ್ತಲ್ಲ. ಬಸಳೆ, ಹರಿವೆ ಅಲ್ವಾ? ಸೂಪರ್ ಆಗಿ ಬಂದಿದೆ ನೋಡಿ ಸ್ನೇಹಿತರೆ. ಒಂದು ಸ್ವಾವಲಂಬಿಯಾಗಿ ಮನೆಯಲ್ಲಿ ಮಲ್ಲಿಗೆ ಕೃಷಿ ಮಾಡುವಂಥದ್ದು. ಇವ್ರದ್ದು ಫೋನ್ ನಂಬರ್ನ ಇದರಲ್ಲಿ ಹಾಕಿರ್ತೇನೆ. ನಿಮಗೆ ಗಿಡಗಳು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಏನಾದರೂ ಇನ್ಫಾರ್ಮೇಷನ್ಗಳು ಬೇಕಾದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್, ಈ ಕೃಷಿ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರದ್ದು ಒಂದೊಂದು ಕತೆ ಇಂಡಿವಿಜುವಲ್ ಆಗಿರ್ತದೆ, ಪರ್ಸನಲೈಸ್ ಆಗಿರ್ತದೆ. ಒಂದು ಮನೆಯಲ್ಲಿ ನಡೆದಾಗ ಇನ್ನೊಂದು ಮನೆಯಲ್ಲಿ ನಡೆಯುವುದಿಲ್ಲ. ಕೃಷಿಗೆ ಬೇರೆ ಬೇರೆ ಮುಖಗಳಿರ್ತದೆ. ಆ ಒಂದು ಮುಖ ಮಲ್ಲಿಗೆ ಅನ್ನುವಂಥ ಒಂದು ಕೃಷಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನೀವು ಮಾಡಿದ್ದೀರಿ. ನೀವು ಮಾಡೋದ್ರ ಜೊತೆಗೆ ತುಂಬ ಜನರು 5-10 ಗಿಡ ಇಟ್ಕೊಂಡು
ಹೌದು. ಆ ಕಡೆ ಈ ಕಡೆ ನೋಡ್ತಿರುವಂಥ ಎಷ್ಟೋ ಜನ ಮಹಿಳೆಯರಿಗೆ ಈ ಕಂಟೆಂಟ್ಗಳೆಲ್ಲ ತುಂಬ ಕಾನ್ಫಿಡೆನ್ಸ್ ಕೊಡ್ತದೆ. ಹೌದು ಹೌದು, ಪ್ರೇಮ ಮೇಡಮ್ ಮಾಡಿದ್ದಾರೆ ಅಂದರೆ ನಾವು ಮಾಡಬಹುದು ಅನ್ನೋದು ಹೌದು ಬರುತ್ತೆ. ಹೌದು ನಿಮ್ಗೆ ಯಾವಾಗಾದ್ರೂ ಒಂದ್ಸಲ ನಿಮಗೆ ಹತ್ರ ಸುತ್ತಮುತ್ತ ವಿಡಿಯೋ ನೋಡಿದರೆ ಒಂದ್ಸಲ ಬರ್ಬೋದು, ನೋಡ್ಬೋದು. ಬರ್ಬೋದು. ಆಗ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇದು ಒಂದು ಮನೆಯ ಬದುಕನ್ನು ಇನ್ನೂ ಸುಂದರಗೊಳಿಸ್ತದೆ. ಆ ರೀತಿ ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ನಿಮ್ಮ ಕೆಲಸದ ಮಧ್ಯದಲ್ಲೂ ಕೂಡ ಕೊಟ್ಟಿದ್ದೀರಿ ಮೇಡಮ್. ಹೌದು. ಮನೆಯವರ ಸಪೋರ್ಟು, ನೀವು ಮನೆಯವ್ರನ್ನ ಪರಿಚಯ ಮಾಡಿಸಿದ್ರಿ. ಹಾಗೆ ಮಕ್ಕಳದೆಲ್ಲ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೌದು ಯಾಕಂದರೆ ಇದು ಜಾಬ್ ಮಾಡಿದಾಗೆಲ್ಲ. ಹೌದು. ಹಾಗೆ ಹೇಗಿದೆ ಮನೆಯವರ ಸಪೋರ್ಟ್ಗಳೆಲ್ಲ? ಮನೆಯವ್ರದಂತೂ ತುಂಬಾ ಸಪೋರ್ಟ್ ಇದೆ, ಮತ್ ಮಕ್ಕಳದ್ದು ಹಾಗೆ. ಅದರಲ್ಲಿ ತುಂಬಾ ಅಂತ ಹೇಳಿ ಚಿಕ್ಕಂದಿನಿಂದನೂ ಅವರು ಇಬ್ರು ತುಂಬಾ ಪ್ರಥಮ ಪ್ರಣಾಮ ಅಂದೇಳಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಪ್ರತಿ ಸಲನು ಹೂ ಕೊಯ್ದು ಗಿಡಕ್ಕೆ ನೀರ್ ಹಾಕೋದು ಎಲ್ಲ ಮಾಡ್ತಿದ್ದಾರೆ. ಅವರು ಎಷ್ಟು 2ನೇ ಕ್ಲಾಸಿಂದ ಶುರು ಮಾಡಿದ್ದಾರೆ. ಇವಾಗ ನನ್ ಮಗ ಅಂತೂ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಬಂಟಕಲ್ ಶಿರ್ವದಲ್ಲಿ. ಅಲ್ಲಿ ಓದ್ತಾ ಇದ್ದ ಅವನು ಇಂಜಿನಿಯರಿಂಗ್ 2ನೇ ವರ್ಷ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಇವಾಗ್ಲೂ ಅವ ಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗ 7:30 ಇಲ್ಲಿಂದ ಹೊರಡ್ತಾನೆ. ಅಷ್ಟೊತ್ತಿಗೆ ಹೊರಡೋಕ್ಕಿಂತ ಮುಂಚೆನೆ ಎಷ್ಟು ಹೂಗಾಗತ್ತೆ ಅಷ್ಟು ಹೂಗನ್ ಕೊಯ್ದು ಕೊಟ್ಟೆ ಅವನು ಕೆಲಸ ಪೂರೈಸ್ಕೊಂಡು ಅವ ಕಾಲೇಜಿಗೆ ಹೋಗ್ತಾನೆ. ನಾನೀಗ ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ ಅಮ್ಮ, ನನ್ನನ್ನು ಈಗಳು ಇಷ್ಟು ದೊಡ್ಡವನವ್ರು ಬಿಡುದಿಲ್ಲ ಅಂತ ಅಂದ್ಕೊಳ್ಳುದಿಲ್ಲ. ಅವ್ನ ಕೆಲಸ ಎಲ್ಲ ಮಾಡಿ ಇಟ್ಟಿಗೆ ಹೋಗ್ತಾನೆ. ಸಾಯಂಕಾಲ ಬಂದಾನು ಹಾಗೆ ಗಿಡಗಳ ನೀರ್ ಹಾಕುದು ಪ್ರತಿ ಒಂದ್ ಕೆಲ್ಸನೂ ಮಾಡಿ ಅವ್ನು ಓದ್ಲಿಕ್ಕೆ ಕೂತ್ಕೊಳ್ತಾನೆ. ಅದ್ರ ಬಗ್ಗೆ ಎನ್ಸುದಂದ್ರೆ ನಂಗೆ ನಿಜವಾಗ್ಲೂ ಹೇಳ್ತೇನೆ, ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಮಕ್ಕಳ ಬಗ್ಗೆ, ನಮ್ಮ ಯಜಮಾನರ ಬಗ್ಗೆ. ನಿಜವಾಗ್ಲೂ ಅಂತ ಹೇಳ್ರೆ ಇಂಥ ಮಕ್ಕಳನ್ನ ಪಡೀಲಿ ನಾನು ತುಂಬಾ ಪುಣ್ಯ ಮಾಡಿರೋದು. ಈಗಳಿನ ಮಕ್ಕಳು ಯಾರು ಕೆಲಸ ಮಾಡ್ತಾರೆ, ಕಾಲೇಜಿಗೆ ಹೋಗಿ ಬರುವುದೇ ಅವರಿಗೆ ದೊಡ್ಡ ವಿಷಯ ಆಗತ್ತೆ. ಅದ್ರ ಮಧ್ಯದಲ್ಲಿ ಇವ್ರು ಇಷ್ಟು ಕೆಲಸ ಮಾಡ್ತಾರೆ, ನಂಗೆ ಇಷ್ಟು ಸಪೋರ್ಟ್ ಆಗಿ ನಿಲ್ತಾರೆ ಅಂತ ಹೇಳ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಇಷ್ಟು ಓದಿಸ್ಲಿಕ್ಕೆ ಇದೆ ಅಂತ ಹೇಳ್ರೆ ಅಮೌಂಟ್ ದುಡ್ಡು ಹಾಕಿದ್ದಂತ ಹೇಳ್ರೆ ನಾನು ಮಲ್ಲಿಗೆ ಕೃಷಿಯಲ್ಲೇ ಅವ್ರನ್ನ ಈ ಮಟ್ಟಕ್ಕೆ ತಂದು ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಹೌದು. ತುಂಬಾ ಸಣ್ಣವನೇನು ಓದ್ತಿದ್ದಾನೆ? ಸಣ್ಣವನು ಈಗ ಕೋಟೆ ವಿವೇಕದಲ್ಲಿ 2nd PUC ಓಡ್ತಾ ಇದ್ದಾನೆ. ಇಷ್ಟಕ್ಕೆ ಎಲ್ಲ ಕಾರಣ ಅಂತ ಹೇಳಿ ಮೊದ್ಲು ನಂಗ ಇದ್ ಮಾಡಿದ್ದೆ ಧರ್ಮಸ್ಥಳ ಸಂಘದಿಂದ ಇಷ್ಟು ಸಪೋರ್ಟ್ ಆಗಿದೆ. ಅಂದ್ರೆ ನಾನು ಇಷ್ಟು ಈ ಮಟ್ಟಕ್ಕೆ ಬರ್ಬೇಕಂತ ಹೇಳಿ ಧರ್ಮಸ್ಥಳ ಸಂಘದಿಂದ ಸಾಲ ಮಾಡಿ ಈ ಮಟ್ಟಕ್ಕೆ ಮಲ್ಲಿಗಿನ ತಕೊಂಡ್ಬಂದು ಈ ಮಟ್ಟಕ್ಕೆ ನಿಲ್ಸಿದ್ದೆ. ಅದರಿಂದ ಧರ್ಮಸ್ಥಳ ಸಂಘದ ಯೋಜನೆಗೂ ನಾನು ತುಂಬಾ ಚಿರಋಣಿ. ಅದಕ್ಕೂ ಅವರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮನ್ನ ಅಂದ್ರೆ ಇಲ್ಲಿ ಇಂಟರ್ವ್ಯೂ ಮಾಡಿ ಇಲ್ಲಿಯರಿಗೆ ನಮ್ಮನ್ನು ಹುಡ್ಕ ಬಂದ ಇಷ್ಟು ನಮ್ಗೆ ಅಂತ ಸಪೋರ್ಟ್ ಮಾಡಿ ಅಂತ ಇದ್ದಂತ ಶಿವಪ್ರಸಾದ್ ಅವರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಈ ರೀತಿಯ ಒಂದು ವಿಶೇಷವಾಗಿರುವಂಥ ಕಂಟೆಂಟ್ ಇದು ಸಾಮಾನ್ಯ ಮನೆಯ ಕತೆ, ಸಾಮಾನ್ಯ ಕೃಷಿಯ ಕತೆ, ನಮಗೆಲ್ಲರಿಗೂ ಸಂಬಂಧಿಸಿರುವಂಥ ಕತೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.